ಸರಕಾರಿ ಆಸ್ಪತ್ರೆಗಳ ಕಡೆ ಮುಖ ಮಾಡದ ಸಚಿವರು, ಖಾಸಗಿ ಆಸ್ಪತ್ರೆಗಳ ಮೊರೆ ಹೋದ ಸಚಿವರು, ಮಂತ್ರಿಗಳ ಚಿಕಿತ್ಸೆಗೆ ಖರ್ಚಾಗಿದೆ ಲಕ್ಷ ಲಕ್ಷ ಹಣ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಶಾಸಕರಿಗಷ್ಟೇ ಬೇಡವಾಗಿಲ್ಲ, ನಮ್ಮ ಸಚಿವರಿಗೂ ಬೇಡವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಂಡು ಸಾಮಾನ್ಯ ಜನರಲ್ಲಿ ವಿಶ್ವಾಸ ಮೂಡಿಸಿ ಮಾದರಿ ಆಗ್ಬೇಕಿದ್ದ ಸಚಿವರೇ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷ ಲಕ್ಷ ಕೊಟ್ಟು ಚಿಕಿತ್ಸೆ ಪಡೆದಿದ್ದಾರೆ. ಇದೆಲ್ಲವನ್ನೂ ಸರ್ಕಾರ ಭರಿಸಿದೆ. ಈ ಸಚಿವರೆಲ್ಲ ಎಷ್ಟೆಷ್ಟು ಲಕ್ಷ ಪಾವತಿ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಸುವರ್ಣ ನ್ಯೂಸ್ ಕನ್ನಡಪ್ರಭಕ್ಕೆ ಲಭ್ಯವಾಗಿದೆ. ಸಚಿವರ ವೈದ್ಯಕೀಯ ವೆಚ್ಚ 2013ರಿಂದ 2016. ಎಂಎಚ್ ಅಂಬರೀಶ್ ವಸತಿ ಸಚಿವರಾಗಿದ್ದ ಅವಧಿಯಲ್ಲಿ 1,22,82,82,000 ರೂಪಾಯಿ ಸಿಂಗಾಪುರ ಮತ್ತು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆ. ವಿ ಶ್ರೀನಿವಾಸ ಪ್ರಸಾದ್ ಕಂದಾಯ ಸಚಿವರಾಗಿದ್ದ ಅವಧಿ ಒಟ್ಟು 24.95 ಲಕ್ಷ ರೂಪಾಯಿ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ, ಮೈಸೂರಿನ ಇಂಡಸ್ ವ್ಯಾಲಿ ಆಯುರ್ವೇದಿಕ್ ಸೆಂಟರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಚಿಕಿತ್ಸೆ. ಖಮರುಲ್ ಇಸ್ಲಾಂ ಪೌರಾಡಳಿತ ಸಚಿವರಾಗಿದ್ದ ಅವಧಿ 8.8 ಲಕ್ಷ ರೂಪಾಯಿ. ಕಲಬುರಗಿ ಜಿಲ್ಲಾ ಆಸ್ಪತ್ರೆ ಮತ್ತು ನಾರಾಯಣ ಹೃದಯಾಲಯ ಆಸ್ಪತ್ರೆ. ಬಾಬುರಾವ್ ಚಿಂಚನಸೂರ್ ಜವಳಿ ಸಚಿವರಾಗಿದ್ದ ಅವಧಿ 9.55 ಲಕ್ಷ ರೂಪಾಯಿ. ಮಲ್ಯ ಮತ್ತು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ. ಎ ಮಂಜು ಪಶುಸಂಗೋಪನೆ ರೇಷ್ಮೆ ಸಚಿವ 89,000 ರೂಪಾಯಿ. ಮಲ್ಯ ಆಸ್ಪತ್ರೆ ಬೆಂಗಳೂರು. ಕೃಷ್ಣ ಬೈರೇಗೌಡ ಕೃಷಿ ಸಚಿವ 2.44 ಲಕ್ಷ ರೂಪಾಯಿ. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬೆಂಗಳೂರು. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ತೋಟಗಾರಿಕೆ ಸಚಿವರಾಗಿದ್ದ ಅವಧಿ 9.66 ಲಕ್ಷ ರೂಪಾಯಿ. ಸ್ಪರ್ಶ್ ಮತ್ತು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು. ರೋಷನ್ ಬೇಗ್ ವಾರ್ತಾ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ 2.47 ಲಕ್ಷ ರೂಪಾಯಿ. ಫೋರ್ಟಿಸ್ ಹಾಗೂ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬೆಂಗಳೂರು. ಎಚ್.ಕೆ. ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವ 2.66 ಲಕ್ಷ ರೂಪಾಯಿ. ಜಿಂದಾಲ್ ಮತ್ತು ಮಲ್ಲಿಗೆ ಆಸ್ಪತ್ರೆ ಬೆಂಗಳೂರು. ಎಚ್.ಎಸ್. ಮಹದೇವ ಪ್ರಸಾದ್ ಸಕ್ಕರೆ ಸಚಿವ 2.1 ಲಕ್ಷ ರೂಪಾಯಿ. ಜಯದೇವ ಹೃದ್ರೋಗ ಆಸ್ಪತ್ರೆ ಬೆಂಗಳೂರು. ಬಿ ರಮಾನಾಥ್ ರಾಯ್ ಅರಣ್ಯ ಸಚಿವ 55,000 ರೂಪಾಯಿ. ನಾರಾಯಣ ನೇತ್ರಾಲಯ. ಎಸ್, ಇದು ಸಚಿವರು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಡಿರುವ ವೆಚ್ಚ. ಒಟ್ಟು 1,87,00,000 ರೂಪಾಯಿಯನ್ನ ಸರ್ಕಾರ ಭರಿಸಿದೆ. ಇವರಲ್ಲಿ ಹೆಚ್ಚು ವೈದ್ಯಕೀಯ ವೆಚ್ಚ ಆಗಿರೋದು ಅಂಬರೀಶ್ ಅವರಿಗೆ. ಸಿಂಗಾಪುರ್ ಮತ್ತು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು 1,22,82,000 ರೂಪಾಯಿ ವೆಚ್ಚ ಮಾಡಲಾಗಿದೆ. ರಾಜ್ಯದಲ್ಲಿ ಹಲವು ಉತ್ತಮ ಸರ್ಕಾರಿ ಆಸ್ಪತ್ರೆಗಳಿವೆ. ಸಚಿವರು ಅಂಥ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆದು ಜನಸಾಮಾನ್ಯರಿಗೆ ಸ್ಫೂರ್ತಿಯಾಗಬೇಕು. ಆದರೆ ಸಚಿವರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಡಿದ ಅಷ್ಟು ವೆಚ್ಚವನ್ನು ಸರ್ಕಾರ ಕೂಡ ಮರು ಮಾತನಾಡದೆ ಬಿಡುಗಡೆ ಮಾಡಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.